ಜೆಡಿಎಸ್ ಪಕ್ಷ ಕಡೆಯಿಂದ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ನಮ್ಮ ತಾಯಿಯವರು ಈಗ ಡೆಪ್ಟಿ ಮೇರಿಗೆ ಅವರಿಗೆ ಈಗ ನಾಮಿನೇಷನ್ ಫೈಲ್ ನಾವು ಇತ್ತಾನೆ ಒಳಗೆ ಹೋಗಿದ್ದಾರೆ, ಫೈಲ್ ಮಾಡಿ ಹೊರಗೆ ಬಂದಿದ್ದು. ನಮ್ಮ 4 ಕಾರ್ಪೊರೇಟರ್ಸ್ ಇದ್ದಾರೆ. ಇವತ್ತು ನಾವು JDS ಕಡೆಯಿಂದ ಒಂದು ಕ್ಯಾಂಡಿಡೇಟ್ ನಾವು ಭೀ ಕಣಕ್ಕೆ ಇಳಿಸಿದ್ವು ಅಂತ ಇವತ್ತು ತಮ್ಗೊಂದು ಮಾಹಿತಿ ಕೊಡು. ಬಿಜೆಪಿಯವ್ರು ಏನಂದ್ರು ಅಂತ ಕೊನೆಗೆ ಏನಾಗ್ಲಿಲ್ವಾ? ಬಿಜೆಪಿದವರು ನಗರ ಅಧ್ಯಕ್ಷರು ಆಗಲಿ, ಅವರು ಹೈಕಮಾಂಡ್ ಆಗಲಿ, ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಆಗಲಿ, ಹೈಕಮಾಂಡ್ ಜೊತೆ ಯಾವುದು ಚರ್ಚೆ ಆಗಿಲ್ಲ ಕ್ಯಾಂಡಿಡೇಟಿಗೆ ತಗೊಂಡು. ಕಾರ್ಪೊರೇಟರ್ಸ್ ಅಷ್ಟೇ ಇವರು ನಾವು ಅಲಯನ್ಸ್ ಇದ್ದೋ ಅಂತ ಸುದ್ದಿ ಎಬ್ಬಿಸ್ತಾ ಇದ್ದಾರೆ. ಇವತ್ತು ಅದು ಅಲಯನ್ಸ್ ಇದ್ದವೋ ಇಲ್ಲೋ ಅಂತ ತಾವು ಮೀಡಿಯಾದವ್ರು ತಿಳ್ಕೊಬೇಕು, ನಾವು ಹೇಳಲ್ಲ. ಯಾಕಂದ್ರೆ ಇವತ್ತು ರಾಜ್ಯ ಮಟ್ಟದಾಗ ಕೇಂದ್ರ ಮಟ್ಟದಾಗ ನಮ್ಮ ಪಕ್ಷ BJP ಜೊತೆ ಅಲಯನ್ಸ್ ಇದೆ. ನಮ್ಮ ವರಿಷ್ಠರು ಈ ಕಲಬುರಗಿ ಜಿಲ್ಲೆದಾಗ ಈ ಥರ ರಾಜಕೀಯ ನಡೀತಾ ಇದೆ BJPದವ್ರದ್ದು. ಅದಕ್ಕೆ ಈಗ ನಾವು ಆ ರೀತಿಲೇ ಯಾವುದು BJPದವ್ರು ನಮ್ಮ ಕೋಆರ್ಡಿನೇಟ್ ಮಾಡಿಲ್ಲ, ಮಾತುಕತೆ ಆಗಿಲ್ಲ. ಈಗ ನಮ್ಮ ಪಕ್ಷದೊಂದು ಸ್ಟ್ಯಾಂಡ್ ಇರಬೇಕಲ್ಲ. ಇವತ್ತು ನಾವು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತಂದಾಗ ಅದು ಮೇಯರ್ ಕ್ಯಾಂಡಿಡೇಟ್ ನಾವು ಹಾಕಬೇಕಾಗಿತ್ತು. ನಾವು ಅರ್ಧ ಮೇಯರ್ ಕ್ಯಾಂಡಿಡೇಟ್ ಹಾಕಿಲ್ಲ ಅಂದ್ರೆ ತಿಳ್ಕೊಬೇಕು ನಾವು ಬೆಂಬಲ ಇದ್ದೋ ಇಲ್ಲ ಅಂತ. ಇವತ್ತು ಸಿಂಗಲ್ ಪಾರ್ಟಿ, ಇವತ್ತು 4 ಕ್ಯಾಂಡಿಡೇಟ್ಸ್ ನಾವು ಇವತ್ತು. ಈಗ ತಾನೇ ಕಾಂಗ್ರೆಸ್ದಾಗ ಈಗ ಯಾರ್ಯಾರು ಮೇಯರ್ಗೆ ಆಕಾಂಕ್ಷಿಗಳು ಇದ್ದರು, ಈಗ ಅವ್ರಿಗೆ ಆಗಿಲ್ಲ ಅಂತ ಈಗ ತಾನೇ ಅಲ್ಲಿನೂ ಗದ್ದಲ ನಡೀತಾ ಇದೆ. ಈಗ ಕೆಲವ್ರು ಹೇಳ್ತಾರೆ ಮೇಯರ್ ಎಲೆಕ್ಷನ್ ಪೋಸ್ಟ್ಪೋಂಡ್ ಆಗ್ತದ, ಕೆಲವ್ರು ಹೇಳ್ತಾರೆ ಮೇಯರ್ ಎಲೆಕ್ಷನ್ ಆಗಲ್ಲ, ಕೆಲವ್ರು ಹೇಳ್ತಾರೆ ಏನೇನೋ ಸುದ್ದಿಗಳು ನಡೀತಾ ಇದೆ. ನಾವು ಇವತ್ತು ನಮ್ಮ ತಾಯಿಯವರಿಗೆ ವಾರ್ಡ್ ನಂಬರ್ 16 BCB ನಲ್ಲಿ ಅವರು ಆಯ್ಕೆ ಆಗಿದ್ದು. BCB ಕ್ಯಾಟಗಿರಿ ಡೆಪ್ಟಿ ಮೇಯರ್ ಕ್ಯಾಟಗಿರಿ ಇದೆ. ಇವತ್ತು ನಾವು ನಾಮಿನೇಷನ್ ಮಾಡಿದ್ವು ಅಂತ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಹೆಂಗಿದೆ ಸರ್ ಈಗ ಮೇಯರ್ ಚುನಾವಣೆ? ನೋಡಿ, ಈಗ ಕಾಂಗ್ರೆಸ್ 11-12 ಜನ ಇವತ್ತೇನು ಆಕಾಂಕ್ಷಿಗಳು ಇದ್ರು. ಇವತ್ತು ಎಲ್ಲ ಪಾರ್ಟಿದಾಗ ಎಲ್ಲರಿಗೂ ಕೇಳೋದು ರೈಟ್ಸ್ ಇದೆ. ಈ ಸಲ ಕಾಂಗ್ರೆಸ್ದಾಗ ಪೈಪೋಟಿ ಹೆಚ್ಚಿಗಿತ್ತು. ಇವತ್ತು ಹೈಕಮಾಂಡಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರಿಗೆ ಸ್ವಲ್ಪ ತಲೆಬೇನೆ ಆಗಿತ್ತೇನೋ ಅಂತ ಅನ್ಸ್ತದ. ಈಗ ನೋಡೋಣ, ಈಗ ಹೈಕಮಾಂಡ್ ಕಾಂಗ್ರೆಸ್ದಾಗ ಏನಾಗ್ತದೋ, BJP ಮೇಯರ್ ಆಗ್ತದೋ, ಜನತಾದಲ್ಲೂ ಡೆಪ್ಟಿ ಮೇಯರ್ ಆಗ್ತದೋ ಗೊತ್ತಿಲ್ಲ. ಅದು ಮುಂದಿನ ದಿನದಾಗ ಈಗ ಒಂದು 2-2.5 ತಾಸದಾಗ ಗೊತ್ತಾಗ್ತದ ಯಾರು ಚುಕ್ಕಾಣಿ ಹಿಡಿತಾರಂತ.